ನಿಮ್ಮ ಬುಡಕ್ಕೂ ಬರ್ತೀವಿ ಹುಷಾರ. ಇರಾನ್ ಬಿಗ್ ವಾರ್ನನ್ನ ನೀಡಿದೆ. ಅಮೆರಿಕ ಬುಡಕ್ಕೆ ಬೆಂಕಿ ಹಚ್ಚಲು ಹೊರಟ ರಣರಣ ಇರಾನ್. ತನ್ನ ಯುದ್ಧದ ಮಾದರಿಯನ್ನೇ ಬದಲಿಸಿಕೊಂಡ ಇರಾನ್. ಅಮೆರಿಕ ಬುಡಕ್ಕೆ ಬೆಂಕಿ ಹಚ್ಚೋದಕ್ಕೆ ಹೊರಟಿದೆ ರಣರಣ ಇರಾನ್. ತನ್ನ ಯುದ್ಧದ ಮಾದರಿಯನ್ನೇ ಟೋಟಲ್ ಆಗಿ ಇಲ್ಲಿ ಬದಲಿಸಿಕೊಂಡಿದೆ. ತನ್ನ ಯುದ್ಧದ ಮಾದರಿಯನ್ನೇ ಬದಲಿಸಿಕೊಂಡು ಅಮೆರಿಕ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅಮೆರಿಕ ಮತ್ತು UK ಸೇನಾ ನೆಲೆಯನ್ನು ಗುರಿಯಾಗಿಸಿಕೊಂಡು ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡುವಂಥದ್ದು. ಅಮೆರಿಕವನ್ನು ಬೆಂಬಲಿಸಿದ ಬ್ರಿಟನ್ಗೆ ಶಾಕ್ ಕೊಟ್ಟಿದೆ ಇರಾನ್. ಹಿಂದೂ ಮಹಾಸಾಗರದ ಮೇಲೆ ಮಿಸೈಲನ್ನು ಹಾರಿಸಿದ ಇರಾನ್ ಡಿಯಾಗೋ ಗಾರ್ಸಿಯಾದ ನೆಲೆ ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿದೆ. ಹಿಂದೂ ಮಹಾಸಾಗರಕ್ಕೆ ವಿಸ್ತರಣೆಯಾದ ಗಲ್ಫ್ ಯುದ್ಧ. ಇಷ್ಟು ದೂರದ ಗುರಿ ಮೇಲೆ ಇರಾನ್ ದಾಳಿ ಇದೇ ಮೊದಲು. ಇನ್ನು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇರಾನ್ ಇಷ್ಟು ದೂರದಲ್ಲಿ ಒಂದು ದಾಳಿಯನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಈಗಾಗಲೇ ಇರಾನ್ ಹಾರಿಸಿದಂತಹ 2 ಮಿಸೈಲ್ಗಳು ಏನಾಗಿದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಆದರೆ ಮಿಸೈಲ್ ಹೊಡೆದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಎಲ್ಲೂ ಕೂಡ ಸಿಕ್ಕಿಲ್ಲ. ಇನ್ನು ಪೆಂಟಗಾನ್ ಅವರು ಕೂಡ ಇದರ ಬಗ್ಗೆ ಮಾತನಾಡೋದಕ್ಕೆ, ಇದರ ಬಗ್ಗೆ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ. ನಿಜವಾಗ್ಲೂ ಈಗಾಗಲೇ ಇಷ್ಟು ದಿನಗಳ ಕಾಲ ನೆರೆಹೊರೆಯ ದೇಶಗಳನ್ನು ಟಾರ್ಗೆಟ್ ಮಾಡ್ತಾ ಇತ್ತು. ಏನು ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ ಮನಬಂದಂತೆ ದಾಳಿಯನ್ನು ಮಾಡ್ತಾ ಇತ್ತು. ಕತಾರ್ ಮೇಲೆ, ಸೌದಿ ಅರೇಬಿಯಾ ಮೇಲೆ, ದುಬೈ ಮೇಲೆ, ಈ ರೀತಿಯಾಗಿ ಅಲ್ಲಿರುವಂತಹ ಅಮೆರಿಕದ ವಾಯು ನೆಲೆಗಳ ಮೇಲೆ ದಾಳಿಗಳನ್ನು ಮಾಡ್ತಾ ಇತ್ತು. ಆದರೆ ಇದೀಗ ದಿಢೀರನೆ ಅಮೆರಿಕ ಮತ್ತು ಇರಾನ್ ಕನಿಷ್ಠ ಈಗಾಗಲೇ 4000 ಕಿಲೋಮೀಟರ್ ಅಂತರದಲ್ಲಿರುವಂಥದ್ದು. ಆದರೂ ಸಹಿತ ಇರಾನ್ ಅಮೆರಿಕನ್ನ ಹೊಡಿಲೇಬೇಕು ಅನ್ನುವಂತಹ ರೀತಿಯಲ್ಲಿ ಡಿಯಾಗೋ ಗಾರ್ಸಿಯಾದ ನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಿರುವಂಥದ್ದು. ಇರಾನ್ ತನ್ನ ದಾಳಿಯನ್ನು ತೀವ್ರ ಮಾಡಿಕೊಂಡು ಬರೋಬ್ಬರಿ 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಡಿಯಾಗೋ ಗಾರ್ಸಿಯಾದಲ್ಲಿರುವ ಅಮೆರಿಕ ಮತ್ತು UK ನೆಲೆಯನ್ನು ಗುರಿಯಾಗಿಸಿಕೊಂಡು ಈಗಾಗಲೇ ದಾಳಿಯನ್ನು ಮಾಡಿದೆ. ಆದರೆ ಇರಾನ್ ಇಷ್ಟು ದೂರದ ದಾಳಿಯನ್ನು ಗುರಿಯಾಗಿಸಿಕೊಂಡು ಏನು ದಾಳಿ ಮಾಡಿದೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂತೆಯೇ ಇದು ದೀರ್ಘ ದಾಳಿಯ ಸಾಧ್ಯತೆಯನ್ನು ಕೂಡ ಸೂಚಿಸಲಾಗುತ್ತೆ. ಇರಾನ್ ಇತ್ತೀಚೆಗೆ ಹಿಂದೂ ಮಹಾಸಾಗರದ ಡಿಯಾಗೋ ಗಾರ್ಸಿಯಾದಲ್ಲಿರುವಂತಹ ಅಮೆರಿಕ ಮತ್ತು ಬ್ರಿಟನ್ ಏನಿದೆ ಜಂಟಿ ಮಿಲಿಟರಿ ನೆಲೆಯ ಮೇಲೆ ಈಗಾಗಲೇ ಅದರ 2 ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಹಾರಿಸಿದೆ ಅಂತ ಹೇಳ್ಕೊಂಡಿರುವಂಥದ್ದು. ಆದರೆ ಅಮೆರಿಕ ಇದನ್ನು ಒಪ್ಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ. ಅಮೆರಿಕದ ಮೇಲೆ ಏನು 2 ಕ್ಷಿಪಣಿಗಳನ್ನು ದಾಳಿ ಮಾಡಿದೆ ಅದನ್ನು ಅಮೆರಿಕ ಎಲ್ಲೂ ಕೂಡ ಒಪ್ಕೊಳ್ತಿಲ್ಲ. ಈಗ ಬಂದಿರುವಂತಹ ವರದಿಗಳ ಪ್ರಕಾರ 4000 ಕಿಲೋಮೀಟರ್ ದೂರದವರೆಗೆ ಏನು ಕ್ಷಿಪಣಿ ದಾಳಿಯನ್ನು ಮಾಡಿದ್ದಾರೆ ಇವರು, ಅದರಲ್ಲಿ ಒಂದು ಕ್ಷಿಪಣಿ ಏನು ಒಂದು ಸಂದರ್ಭದಲ್ಲಿಯೇ ವಿಫಲರಾಗಿದೆ. ಇನ್ನೊಂದು ಕ್ಷಿಪಣಿಯನ್ನು ಅಮೆರಿಕ ವಾಯು ನೆಲೆ ತಡೆ ಹಿಡಿದಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಆದರೆ ಸ್ಪಷ್ಟನೆ ಎಲ್ಲೂ ಕೂಡ ಸಿಕ್ಕಿಲ್ಲ. ಈಗಾಗಲೇ ಅಮೆರಿಕ ಮತ್ತು ಇರಾನು ಒಂದು ವಾರ್ ಶುರುವಾಗಿ 22 ದಿನಗಳು ಆಗ್ತಾ ಬಂತು. ಆದರೂ ಸಹಿತ ಇಷ್ಟು ದಿನಗಳ ಕಾಲ ಇರಾನ್ ತನ್ನ ಸುತ್ತಮುತ್ತಲಿರುವಂತಹ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು ಮನಬಂದಂತೆ. ಸೌದಿ ಅರೇಬಿಯಾ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಈ ರೀತಿಯಾದಂತಹ ದೇಶಗಳ ಮೇಲೆ ದಾಳಿಯನ್ನು ಮಾಡ್ತಾ ಇತ್ತು. ಆದರೆ ಇತಿಹಾಸದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇರಾನ್ 4000 ಕಿಲೋಮೀಟರ್ ದೂರದಲ್ಲಿರುವಂತಹ ಅಮೆರಿಕ ಮತ್ತು UK ಅಲ್ಲಿರುವಂತಹ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದು. ಆದರೆ ಇದರಲ್ಲಿ 2 ಕ್ಷಿಪಣಿ ದಾಳಿಗಳನ್ನು ಏನು ಹಾರಿಸಿದ್ದಾರೆ, ಅದರಲ್ಲಿ ಒಂದು ಕ್ಷಿಪಣಿ ಹಾರಾಟದಲ್ಲಿಯೇ ವಿಫಲವಾಗಿದ್ದ, ಇನ್ನೊಂದು ಕ್ಷಿಪಣಿಯನ್ನು ಅಮೆರಿಕದ ವಾಯು ನೆಲೆಗಳು ತಡೆದಿದೆ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂದಿರುವಂಥದ್ದು. ಅಮೆರಿಕವನ್ನು ಬುಡ ಸಮೇತ ಕಿತ್ತಿಸಿತೀವಿ ಅನ್ನುವಂತಹ ರೀತಿಯಲ್ಲಿ ಈಗ ಇರಾನ್ ಹೇಳ್ತಾ ಇದೆ. ತನ್ನ ಯುದ್ಧದ ಮಾದರಿಯನ್ನೇ ಬದಲಾಯಿಸಿಕೊಂಡಿದೆ ಇರಾನ್ ಹಾರಿಸಿದಂತಹ 2 ಮಿಸೈಲ್ ಪೈಕಿ ಒಂದು ಫೇಲ್ ಆಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮತ್ತೊಂದು ಮಿಸೈಲ್ ಹೊಡೆದಿದ್ದೇವೆ ಅಂತೇಳಿ ಅಮೆರಿಕ ಹೇಳ್ಕೊಳ್ತಾ ಇದೆ. ಇಲ್ಲಿ ಯಾವುದೇ ರೀತಿಯಾಗಿ ಸ್ಪಷ್ಟನೆ ಸಿಕ್ಕಿಲ್ಲ.